ವೆಲ್ಕಮ್ ಟು ಚಿತ್ರ ವಿಚಾರ. ಯೂಟ್ಯೂಬ್ ಚಾನಲ್ನ ಶುರು ಮಾಡೋದು ಹೇಗೆ? ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಆಲ್ಮೋಸ್ಟ್ ಆಲ್ ಯೂಟ್ಯೂಬ್ ಚಾನಲ್ ಶುರು ಮಾಡೋದು ಹೇಗೆ ಅಂತ ಗೊತ್ತಿರುತ್ತೆ. ನಿಮಗೆ ಯೂಟ್ಯೂಬ್ನಲ್ಲೇ ತೆಗೆದ್ರೆ ಸಾವಿರಾರು ವೀಡಿಯೋಸ್ಗಳು ಸಿಗುತ್ತೆ. ಸುಮಾರು ಕಂಟೆಂಟ್ ಕ್ರಿಯೇಟರ್ಸ್ ಮಾಡಿದ್ದಾರೆ. ಆದರೆ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ, ಯೂಟ್ಯೂಬ್ ಚಾನಲ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿರೋದು ಏನೇನು ಅಂತ. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಮೊದಲಿಗೆ ನೀವು ಯೂಟ್ಯೂಬ್ ಚಾನಲ್ನ ಶುರು ಮಾಡಬೇಕು ಅಂದರೆ ನಿಮಗೆ ಮೇಲ್ ID ಇರಲೇಬೇಕು. ಅದಿದ್ದರೆ ಮಾತ್ರ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋಕ್ಕೆ ಸಾಧ್ಯ. ಇನ್ನು ಎರಡನೇದು, ನೀವು ಯಾವ ವಿಷಯದ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದೀರಾ ಅದರ ರಿಲೇಟೆಡ್ ಚಾನಲ್ ನೇಮ್ ಇಡೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಯಾಕೆಂದರೆ ಯೂಟ್ಯೂಬ್ ನಿಮ್ಮ ವೀಡಿಯೋಸ್ನ ಏನು ರೀಚ್ ಮಾಡಿಸ್ಬೇಕು ಅಂದರೆ ಬೇರೆಯವ್ರಿಗೆ ಆ ಒಂದು ನೇಮ್ ಕೂಡ ಇಂಪಾರ್ಟೆಂಟ್. ಇನ್ನು ಎರಡನೇದಾಗಿ, ಚಾನಲಲ್ಲಿ ಡಿಸ್ಕ್ರಿಪ್ಷನ್ ಅಂತ ಇರುತ್ತೆ. ಚಾನಲ್ನ ಕ್ರಿಯೇಟ್ ಮಾಡಬೇಕಾದ್ರೆ ಅಲ್ಲಿ ನೀವು ನಿಮ್ಮ ಚಾನಲ್ ಬಗ್ಗೆ ಬರೆಯೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಏನೇನು ಕಂಟೆಂಟ್ ಕೊಡ್ತೀರಾ, ನಿಮ್ಮ ಚಾನಲಿಂದ ಏನೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೋದು ಅನ್ನೋದನ್ನ ಖಂಡಿತವಾಗ್ಲೂ ಅಲ್ಲಿ ಬರೆಯೋದ್ರಿಂದ ನಿಮ್ಮ ಚಾನಲ್ ಗ್ರೋ ಆಗೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಮೂರನೇದಾಗಿ, ನಿಮ್ಮ ಚಾನಲ್ ಶುರು ಮಾಡ್ತೀರಾ ಆದರೆ ಅದರ ಮಾನಿಟೈಸೇಷನ್ ಆಗಿ ಅರ್ನಿಂಗ್ಸ್ನ ನೋಡಬೇಕು ಅಂದರೆ ನೀವು ಯೂಟ್ಯೂಬ್ ಸ್ಟುಡಿಯೋದಲ್ಲೇ ನೋಡಬೇಕು. ಯೂಟ್ಯೂಬ್ ಸ್ಟುಡಿಯೋ ಅದು ಕೂಡ ಇಂಪಾರ್ಟೆಂಟ್. ಅದನ್ನು ಡೌನ್ಲೋಡ್ ಮಾಡಿಕೊಳ್ಬೇಕು. ಅಲ್ಲಿ ನಿಮಗೆ ಎಷ್ಟು ವ್ಯೂಸ್ ಆಗಿದೆ, ವೀಡಿಯೋಸ್ ರಿಯಲ್ ಟೈಮ್ ವ್ಯೂಸ್ ತೋರಿಸ್ತಾ ಇರುತ್ತೆ. ಸಬ್ಸ್ಕ್ರೈಬರ್ಸ್ ಎಷ್ಟು ಆಗಿದ್ದಾರೆ ರಿಯಲ್ ಟೈಮಲ್ಲಿ ತೋರಿಸ್ತಾ ಇರುತ್ತೆ. ಆ್ಯಂಡ್ ನಿಮ್ಮ ವಿಡಿಯೋ ಮಾನಿಟೈಸೇಷನ್ ಆಗಕ್ಕೆ ಶುರುವಾದಮೇಲೆ ಅಲ್ಲಿ ತೋರಿಸುತ್ತೆ ಈ ವಿಡಿಯೋಗೆ ಇಷ್ಟು ಡಾಲರ್ ಅಮೌಂಟ್ ಸಿಕ್ಕಿದೆ ಅಂತ ನಿಮಗೆ ಅಲ್ಲಿ ಒಂದು ಸಿಕ್ಕುತ್ತೆ. ಇನ್ನು ನಾಲ್ಕನೆಯದಾಗಿ ಏನಪ್ಪ ಅಂದರೆ, ನಿಮ್ಮ ಚಾನಲ್ ಏನು ವೀಡಿಯೋಸ್ಗಳು ಮಾಡ್ತೀರಾ ಕನ್ಸಿಸ್ಟೆಂಟಾಗಿ ಮಾಡಬೇಕು. ವಾರಕ್ಕೆ ಅಟ್ಲೀಸ್ಟ್ 3 ಸ್ಟಾರ್ಟಿಂಗಲ್ಲಿ ಮಾಡಬೇಕು. ಆಗ ಯೂಟ್ಯೂಬ್ ಏನು ಮಾಡುತ್ತೆ ಅಂದರೆ, ನಿಮ್ಮ ಒಂದು ವೀಡಿಯೋಸ್ ಏನಿರುತ್ತೆ ಅದನ್ನು ಬೇರೆಯವ್ರಿಗೆ ತಲುಪ್ಸೋಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ನೀವು ಈ ವಾರ ಒಂದು ಹಾಕಿ ಇನ್ನು 15 ದಿವಸ ಬಿಟ್ಟು ಒಂದು ಹಾಕಿದ್ರೆ ವಿಡಿಯೋನ ಖಂಡಿತ ಆಗ ಯೂಟ್ಯೂಬ್ ಆಲ್ಗಾರಿದಮ್ ವರ್ಕ್ ಆಗಲ್ಲ. ಆದ್ದರಿಂದ ಅಟ್ಲೀಸ್ಟ್ ವಾರದಲ್ಲಿ 3 ವೀಡಿಯೋಸ್ನ ಮಾಡಬೇಕು. ಆ್ಯಂಡ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ ತಮ್ನೈಲಿಂದನೇ ಯೂಟ್ಯೂಬ್ ವಿಡಿಯೋ ಓಡೋದು. ಯಾಕೆಂದರೆ ಇಂಟ್ರೆಸ್ಟಿಂಗ್ ತಮ್ನೈಲ್ನ ಮಾಡೋದು ಕೂಡ ಇಂಪಾರ್ಟೆಂಟ್. ಆ್ಯಂಡ್ ಟೈಟಲ್, ನೀವು ಯೂಟ್ಯೂಬ್ ಏನು ಮಾಡಿರ್ತೀರ ಅದಕ್ಕೆ ಟೈಟಲ್ ಕೂಡ ಅಟ್ರಾಕ್ಟಿವ್ ಆಗಿರಬೇಕು. ಆ್ಯಂಡ್ ಅದನ್ನು ಕ್ಲಿಕ್ ಮಾಡೋ ರೀತಿ ಟೈಟಲ್ ಇರಬೇಕು. ಸೊ ನನಗನ್ಸಿದ್ದು ಇದಿಷ್ಟು. ಯೂಟ್ಯೂಬಿಂದ ಖಂಡಿತವಾಗ್ಲೂ ಇನ್ಕಮ್ ಬರುತ್ತೆ, ಬಟ್ ಆದರೆ ವೆಯ್ಟ್ ಮಾಡಬೇಕು ಆ್ಯಂಡ್ ಪೇಷನ್ಸಿಂದ ವೀಡಿಯೋಸ್ ಮಾಡ್ತಾ ಹೋಗಬೇಕು ಟಿಲ್ ಮಾನಿಟೈಸೇಷನ್ ಆಗೋವರೆಗೆ. ಒನ್ಸ್ ಮಾನಿಟೈಸೇಷನ್ ಆದಮೇಲೆ ಖಂಡಿತವಾಗ್ಲೂ ಒಂದು ಸತಿ ದುಡ್ಡು ಬರೋಕ್ಕೆ ಶುರುವಾಯಿತು ಅಂದರೆ ಖಂಡಿತವಾಗ್ಲೂ ನೀವು ವಿಡಿಯೋ ಎಲ್ಲಿವರೆಗೂ ಮಾಡ್ತೀರಾ ಅಲ್ಲಿವರೆಗೂ ದುಡ್ಡು ಬರ್ತಾ ಇರುತ್ತೆ. ಯೂಟ್ಯೂಬ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಕೂಡ ನೀವು ವಿಡಿಯೋ ಹಾಕ್ಬೋದು. ಗೊತ್ತಿಲ್ಲ, ಓಕೆ, ಯೂಟ್ಯೂಬ್ ಯಾವಾಗ ಹೋಗುತ್ತೋ ಅಥವಾ ಬ್ಯಾನ್ ಆಗುತ್ತೋ ಗೊತ್ತಿಲ್ಲ. ಯೂಟ್ಯೂಬ್ ಇದ್ದಾಗಲೇ ನೀವು ಯೂಸ್ ಮಾಡ್ಕೊಳ್ಳಿ, ಅದರಿಂದ ಅರ್ನ್ ಮಾಡೋಕ್ಕೆ ಶುರು ಮಾಡಿ. ಜೊತೆಗೆ ನೀವು ಬರೀ ಯೂಟ್ಯೂಬ್ನೇ ನಂಬ್ಕೊಳ್ಬೇಡಿ, ಕೆಲಸದ ಜೊತೆಗೆ ಒಂದು ಯೂಟ್ಯೂಬ್ನ ಫ್ಯಾಷನಿಂದ ಮಾಡಿ ಖಂಡಿತವಾಗ್ಲೂ ಸಕ್ಸಸ್ ಕಂಡೇ ಕಾಣ್ತೀರ. ಇದಾಗಿತ್ತು ನನ್ನ ಅನಿಸಿಕೆ ಯೂಟ್ಯೂಬ್ ಚಾನಲ್ ಬಗ್ಗೆ.
ನಿಮಗೇನು ಅನಿಸುತ್ತೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.